ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂತಂದ್ರೆ, ಯಾರ್ಯಾರು 2025ರಲ್ಲಿ PUC ಔಟ್ಪುಟ್ ಆಗಿದ್ದೀರಾ, ಜಸ್ಟ್ ಮೊನ್ನೆ ತಾನೇ ಲಾಸ್ಟ್ ವೀಕಲ್ಲಿ ರಿಸಲ್ಟ್ ಬಂದಿದೆ. ಯಾರ್ಯಾರು PUC ಔಟ್ಪುಟ್ ಆಗಿದ್ದೀರಾ, ಸೊ ಅವರು ತಪ್ಪದೇ ವಿಡಿಯೋವನ್ನ ನೋಡಿ. ಓಕೆ, ಯಾಕೆ ಅಂತಂತಂದ್ರೆ ನಾನು ಇವತ್ತು ಹೇಳ್ತಿರೋದು BSc ನರ್ಸಿಂಗ್. ಓಕೆ, BSc ನರ್ಸಿಂಗ್ ಬಗ್ಗೆ ಎಲ್ಲಿ ನೀವು ಮಾಡಿದ್ರೆ ನಿಮ್ಮ ಫೀಸನ್ನು ಉಳಿಸಬಹುದು ಅಂತಂದೇಳಿ. ಓಕೆ, ಈವನ್ ನೀವು ಇನ್ ಕೇಸ್ ಕರ್ನಾಟಕದಲ್ಲಿ BSc ನರ್ಸಿಂಗ್ ಮಾಡ್ತೀರಾ ಅಂತಂತಂದ್ರೆ ಪರ್ ಇಯರ್ ನಿಮಗೆ 1 ಲಕ್ಷ ಫೀಸ್ ಇದೆ. ಪರ್ ಇಯರ್ ನಿಮಗೆ 1 ಲಕ್ಷ ಫೀಸ್ ಇದೆ. ಇದು ಎಕ್ಸೆಪ್ಟ್ ಹಾಸ್ಟೆಲ್ ಫೀಸು. ಹಾಸ್ಟೆಲ್ ಫೀಸು ಮತ್ತೆ ಹೋಯ್ತು ಅಂತಂತಂದ್ರೆ ಅರೌಂಡ್ 2 ಲಕ್ಷ ಪರ್ ಇಯರ್ ಆಗುತ್ತೆ ನಿಮಗೆ. ಓಕೆ, 2 ಲಕ್ಷ ಆಗುತ್ತೆ ನಿಮಗೆ. ಓಕೆ, ಸೊ ಅದಕ್ಕೆ ನಾನು ಹೇಳಿದೇನಪ್ಪ ಅಂತಂತಂದ್ರೆ, ನೀವು BSc ನರ್ಸಿಂಗನ್ನು ಎಷ್ಟು ಕಡಿಮೆ ಫೀಸಲ್ಲಿ ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಮಾಡ್ಬೋದು ಅಂತ ಕೂಡ ನಿಮಗೆ ಹೇಳ್ತೀನಿ. ನಮ್ಮ ಕೆಲವರಿಗೆ ಏನು ಗೊತ್ತು ಅಂತಂತಂದ್ರೆ ಓನ್ಲಿ RGUHS. ಓಕೆ, RGUHS ಅಲ್ಲಿ ಇರ್ತಕ್ಕಂಥ ಏನು ಅಂಡರಲ್ಲಿ ಬರ್ತದೆ ಪ್ರೈವೇಟ್ ಕಾಲೇಜಸ್, ನಿಮ್ಮೂರು ಆಗಿರ್ಬೋದು, ಯಾಕಂದ್ರೆ ಚಿತ್ರದುರ್ಗ, ದಾವಣಗೆರೆ ಡಿಸ್ಟಿಕ್ ಏನಿದ್ದಾವೆ, ಬೆಂಗಳೂರು. ಸೊ ನಾನು ನಮ್ಮ ಡಿಸ್ಟಿಕ್ಲಿ ನಾನು ಮಾಡ್ಕೊತೀನಿ ಪ್ರೈವೇಟ್ ಕಾಲೇಜಲ್ಲಿ 1 ಲಕ್ಷ 2 ಲಕ್ಷ ಫೀಸ್ ಕೊಟ್ಬಿಟ್ಟು ಮಾಡ್ಕೊತೀನಿ ಅಂತ ಮಾತ್ರ ನಿಮಗೆ ಗೊತ್ತಿದೆ. ಇವನ್ ನಮಗೂ ಕೂಡ ಗೊತ್ತಿರಲಿಲ್ಲ. ಏಮ್ಸಲ್ಲಿ BSc ನರ್ಸಿಂಗ್ ಇದೆ, ನಿಮಾನ್ಸಲ್ಲಿ BSc ನರ್ಸಿಂಗ್ ಇದೆ, ಮಿಲಿಟ್ರಿಯಲ್ಲಿ BSc ನರ್ಸಿಂಗ್ ಇದೆ ಅಂತಂದೇಳಿ. ಓಕೆ, ಸೊ ಯಾರ್ಯಾರು ಈಗ ಮತ್ತೆ ನೀಟೆಲ್ಲ ಬರಿತಾ ಇದ್ದೀರಾ. ಓಕೆ, ಸೊ ನೀಟು ಏನಕ್ಕೆ ಬರೀತೀರಾ ನಿಮ್ಗೆ ಎಲ್ಲರೂ ಗೊತ್ತಿದೆ, ಮೆಡಿಕಲ್ ಸೀಟ್ಗೆ ಆಗಿರಬಹುದು. ಓಕೆನಾ, ಇಂಜಿನಿಯರಿಂಗ್ ಎಲ್ಲ ಬರ್ಕೊಂಡಿರ್ತೀರಾ. ಸೊ ನೀಟಲ್ಲಿ ಕೆಲವರಿಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಕೆಲವರು ಏನು ಮಾಡ್ತಾರೆ, 1 ವರ್ಷ ಡ್ರಾ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ವರ್ಷ ಕೋಚಿಂಗ್ ಎಲ್ಲ ಹೋಗ್ಬಿಟ್ಟು ಮತ್ತೆ ಪಾಸ್ ಮಾಡ್ಕೊತೀರಾ. ಸೊ ಒಳ್ಳೆ ರ್ಯಾಂಕ್ ಬರಲಿ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಅಫೋರ್ಡಬಿಲಿಟಿ ಇಲ್ಲ ಅಂತಂತಂದ್ರೆ, ನಾನು ನರ್ಸಿಂಗ್ ಮಾಡ್ತೀನಿ ಅಂತಂತಂದ್ರೆ ಯು ಕ್ಯಾನ್ ಡು BSc ನರ್ಸಿಂಗ್. BSc ನರ್ಸಿಂಗ್ ಮಾಡಿದ್ರೆ ನೀವು ಆಲ್ ಓವರ್ ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ನೀವು ಕೆಲಸವನ್ನ ತಗೊಬಹುದು. ಓಕೆ, ಸೊ ನಾವು ಆಲ್ರೆಡಿ ಇದಕ್ಕಿಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದಾರೆ, ಸಂಪಾದನೆ ಮೇಡಮ್ ಮಾಡಿದ್ದಾರೆ, BSc ನರ್ಸಿಂಗ್ ಆದ್ಮೇಲೆ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಂತಂದೇಳಿ. ಓಕೆ, ಸೊ ಆಮೇಲೆ ನೀವು ಜಸ್ಟ್ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಓಕೆನಾ 1,10,000 ರೂಪಾಯಿ ನಿಮ್ಮ ಟೋಟಲ್ ಸ್ಯಾಲ್ರಿ ಆಗುತ್ತೆ. 1,10,000 ರೂಪಾಯಿ ನಿಮ್ಮ ಟೋಟಲ್ ಸ್ಯಾಲ್ರಿ ಇರುತ್ತೆ. ಬೈ ಹ್ಯಾಂಡ್ ಅರೌಂಡ್ 86 ಈಗ ಪ್ರೆಸೆಂಟ್ ಸಿಗ್ತಾ ಇದೆ. ಸೊ ನೀವು ಮುಗಿಸಿ ಬರೋಷ್ಟೊತ್ತಿಗೆ ಅರೌಂಡ್ 2.5 ಲಕ್ಷ ಆಗಿರುತ್ತೆ, ಯಾಕಂತಂದ್ರೆ 8 ಪೇ ಆಗುತ್ತೆ. ಸೊ 2.5 ಲಕ್ಷ ನಿಮಗೆ ಬೈ ಹ್ಯಾಂಡ್ ಸ್ಯಾಲ್ರಿ ಸಿಗುತ್ತೆ. ಓಕೆನಾ, ಸೊ ನಮಗೂ ಕೂಡ ಅಷ್ಟೇ. ಈಗ ನೆಕ್ಸ್ಟ್ ಇನ್ನೊಂದು 1 ವರ್ಷ, ನೆಕ್ಸ್ಟ್ ಇಯರ್ ಇಂದ 2.5 ಲಕ್ಷ ನಿಮಗೆ ಗ್ರಾಸ್ ಸ್ಯಾಲ್ರಿ ಎಲ್ಲ ಆಗುತ್ತೆ. ಸೊ ನೀವು ಬರೋಷ್ಟೊತ್ತಿಗೆ 3-4 ಲಕ್ಷನೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಓಕೆನಾ, ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂತಂದ್ರೆ, ಯಾರ್ಯಾರು BSc ನರ್ಸಿಂಗ್ ಮಾಡಬೇಕು ಅಂತಿದ್ದೀರಾ ಅವರು ತಪ್ಪದೇ ಈ ವಿಡಿಯೋವನ್ನು ನೋಡಿ. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕೂಡ ನಾನು ಹೇಳಿದ್ದೀನಿ. ಅದ್ರ ಜೊತೆಗೆ MSc ನರ್ಸಿಂಗ್ ಯಾರು ಮಾಡಬೇಕು ಅಂತ ಇದ್ದೀರಾ, ಓಕೆ, MSc ನರ್ಸಿಂಗ್ ಅದು ಕೂಡ ಅಷ್ಟೇ ಕರ್ನಾಟಕದಲ್ಲಿ ನಮ್ಮ KEA ಮುಖಾಂತರ ಬಿಡ್ತಾರೆ. ಓಕೆನಾ, ಕರ್ನಾಟಕದಲ್ಲಿ KEA ಮುಖಾಂತರ ಬಿಡ್ತಾರೆ. ಅಲ್ಲಿ ಕೂಡ ನೀವು ಅಪ್ಲೈ ಮಾಡಬೇಕು. ಎಂಟ್ರೆನ್ಸ್ ಎಕ್ಸಾಮ್, ಸಮ್ಟೈಮ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ, ಸಮ್ಟೈಮ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡಲ್ಲ. ಓಕೆ, ಸೊ ಅವಾಗ ಏನಾಗುತ್ತೆ ಅಂತಂತಂದ್ರೆ ಕೆಲವರು ಸಿಗುತ್ತೆ, ಕೆಲವರು ಸಿಗಲ್ಲ. ಬಟ್ ಇಲ್ಲಿ ಸಪರೇಟ್ ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಇಲ್ಲೂ ಕೂಡ ಅಷ್ಟೇನೆ. ಓಕೆ, ಬಟ್ ಎಲಿಜಿಬಿಲಿಟಿ ಏನಪ್ಪಾ, BSc ನರ್ಸಿಂಗ್ ಅವರಿಗೆ ಇಲ್ಲಿ ನೀಟ್ ಆಗಿರ್ಬೇಕಾಗುತ್ತೆ. ನೀಟ್ ಜಸ್ಟ್ ಅಟೆಂಡ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ ಯು ಕ್ಯಾನ್ ಕಾಂಪೀಟ್ ದ BSc ನರ್ಸಿಂಗ್ ಕೋರ್ಸ್ ಇನ್ ಏಮ್ಸ್. ಯಾಕೆ ಮಾಡಬೇಕು ಅಂತಂತಂದ್ರೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ, ನಿಮ್ಮ ಫೀಸ್ ಎಷ್ಟಾಗುತ್ತೆ, ಓಕೆ, ನಿಮ್ಮ ಖರ್ಚು ಎಷ್ಟು ಬರುತ್ತೆ, ಪ್ಲಸ್ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಏನಿರುತ್ತೆ, ಓಕೆನಾ, ಎಲ್ಲವನ್ನ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಟ್ ಓನ್ಲಿ BSc ನರ್ಸಿಂಗ್, ಓಕೆ, ನಾಟ್ ಓನ್ಲಿ BSc ನರ್ಸಿಂಗ್ ಆರ್ ನಾಟ್ ಓನ್ಲಿ MSc ನರ್ಸಿಂಗ್ ಐ ಆಮ್ ಟೆಲ್ಲಿಂಗ್. ಓಕೆ, BSc ಅಲೈಡ್ ಸೈನ್ಸಸ್ ಅಂತ ಇದೆ, ಅಲೈಡ್ ಹೆಲ್ತ್ ಸೈನ್ಸ್ ಅಂತ ಹೇಳ್ತೀವಿ. ಓಕೆ, ಯಾವ್ಯಾವ್ದು ಕೋರ್ಸ್ ಬರುತ್ತಪ್ಪ ಅಂತಂದ್ರೆ OT ಟೆಕ್ನಿಷಿಯನ್, ಅದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ನು, ಓಕೆನಾ, ಆಮೇಲೆ BPT, ಓಕೆನಾ, ಅಂದ್ರೆ ಫಿಸಿಯೋಥೆರಪಿ. ಓಕೆನಾ, ಸೊ ಈ ತರ ಕೋರ್ಸ್ ಎಲ್ಲ ಏನಿದಾವೆ ಇದು ಕೂಡ ನಿಮಗೆ ಏಮ್ಸ್ ಅಲ್ಲಿ ಸಿಗುತ್ತೆ. ನಾಟ್ ಓನ್ಲಿ BSc ನರ್ಸಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಕೋರ್ಸ್ ಅಷ್ಟೇನೆ, ಎಲ್ಲರಿಗೂ ಫೀಸ್ ಒಂದೇ ಇರುತ್ತೆ, ಹಾಸ್ಟೆಲ್ ಫ್ರೀ ಇರುತ್ತೆ, ಪ್ಲಸ್ ನಿಮಗೆ ಮಂತ್ಲಿ ಸ್ಟೈಪಂಡ್ ಕೂಡ ಕೊಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ BSc ನರ್ಸಿಂಗ್ ಮಾಡಬೇಕು ಅಂತ ಆಸೆ ಇದೆ ಅವರು ದಯಮಾಡಿ ಏಮ್ಸ್ಗೆ ಅಪ್ಲೈ ಮಾಡಿ. ಓಕೆ, ಸೊ ಇನ್ ಕೇಸ್ ನಿಮ್ಗೆ ಅಪ್ಲೈ ಮಾಡಕ್ಕೆ ಬಂದಿಲ್ಲ ಅಂತಂತಂದ್ರೆ KNO ಅಕಾಡೆಮಿ ಹೆಲ್ಪ್ಲೈನ್ ನಂಬರ್ ನೀವು 8867122123ಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ, ನಿಮಗೆ ಹೆಲ್ಪ್ ಮಾಡ್ತಾರೆ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತಂದೇಳಿ. ಓಕೆ, ಆಮೇಲೆ ಆಪರ್ಚುನಿಟೀಸ್ ಮಾತ್ರ ನಿಮಗೆ ಆಲ್ ಓವರ್ ದ ವರ್ಲ್ಡ್ ಎಲ್ಲಿ ಹೋದ್ರು ನಿಮಗೆ ಬೇಡ ಅಂತ ಯಾರು ಹೇಳಲ್ಲ, ಅಷ್ಟೊಂದು ಆಪರ್ಚುನಿಟೀಸ್ ನರ್ಸಸ್ ಇದೆ. ಸಮ್ ಟೈಮ್ಸ್ ಸಾಫ್ಟ್ವೇರ್ ಬಿದ್ದೋಯ್ತು ಅಂದ್ರೂ ಕೂಡ, ಓಕೆನಾ, ಇಂಜಿನಿಯರಿಂಗ್ ಫೀಲ್ಡ್ ಬಿದ್ದೋಯ್ತು ಅಂದ್ರೂ ಕೂಡ ಮೆಡಿಕಲ್ ಫೀಲ್ಡ್ ಬೀಳಲ್ಲ. ಯಾಕೆ ಅಂತಂದ್ರೆ ರೋಗಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಹೊರತಾಗಿ ರೋಗಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗಲ್ಲ. ಅದಕ್ಕೋಸ್ಕರ ನರ್ಸಿಂಗ್ ಕೋರ್ಸ್ ಯಾವತ್ತೂ ಬೀಳಲ್ಲ. ಓಕೆ, ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಓಕೆನಾ, ಈಗ AI ಫ್ಯೂಚರ್ ಬೇರೆ ಬಂದಿದೆ. ಓಕೆನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರಿಂದ ಮುಂದೆ ಎಲ್ಲ ಇಂಜಿನಿಯರ್ಸ್ ಕೂಡ ಕೆಲಸ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದಾವೆ.
ಅದ್ರ ಬದಲು ನೀವು ಬಿ ಎಸ್ ಸಿ ನರ್ಸಿಂಗ್ ಮಾಡ್ಕೊಂಡಿದ್ದೀರಾ ಅಂತಂತಂದ್ರೆ ನಿಮ್ಮ ಲೈಫ್ ಸೆಕ್ಯೂರ್, 100% ಯುವರ್ ಲೈಫ್ ಸೆಕ್ಯೂರ್. ಓಕೆ, ಸೊ ಈಗ ನೋಡ್ತಾ ಹೋಗೋಣ. ನೋಡಿ, ನಾನು ಜಸ್ಟ್ 2 ಕೋರ್ಸನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಅಂತ ನಾನು ಹೇಳಿದ್ದೀನಿ, ಅದನ್ನು ಕೂಡ ನೀವು ಮಾಡ್ಬೋದು. ಅಲೈಡ್ ಹೆಲ್ತ್ ಸೈನ್ಸಸ್ ಮಾಡ್ಬೋದು. ಪ್ಲಸ್ ನಾನೇನು ಹೇಳ್ತಾ ಇರೋದು ಓನ್ಲಿ ಬಿ ಎಸ್ ಸಿ ನರ್ಸಿಂಗ್, ಎಮ್ ಎಸ್ ಸಿ ನರ್ಸಿಂಗ್ ಮಾತ್ರ ಹೇಳ್ತೀನಿ. ಯಾಕಂತಂದ್ರೆ ಐ ಮೀನ್ ನರ್ಸಿಂಗ್ ಫೀಲ್ಡ್ ಅದಕ್ಕೋಸ್ಕರ. ಓಕೆ, ಸೊ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕು ಅಂತಂದ್ರೆ ನಿಮ್ಮ ಫೀಸು ಟೋಟಲ್ 4 ವರ್ಷಕ್ಕೆ ಓನ್ಲಿ 3000 ರುಪೀಸ್. ಓಕೆ, ಬಟ್ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ಲೇಡೀಸ್ಗೆ ಮಾತ್ರ ಅವಕಾಶ. ಯಾರಿಗೆ? ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕು ಅಂದ್ರೆ ಓನ್ಲಿ ಲೇಡೀಸ್ಗೆ ಮಾತ್ರ ಅವಕಾಶ ಇದೆ, ಹುಡುಗರಿಗೆ ಅವಕಾಶ ಇಲ್ಲ. ಓಕೆ, ಸ್ಟೈಫಂಡ್ ಎಷ್ಟಪ್ಪ ನಿಮಗೆ ಪ್ರತಿ ತಿಂಗಳು ಅಂತಂದ್ರೆ ಪ್ರತಿ ತಿಂಗಳು ನಿಮಗೆ 500 ರೂಪಾಯಿ ಕೊಡ್ತಾರೆ. ದೆನ್ ಹಾಸ್ಟೆಲ್ ಫ್ರೀ ಇರುತ್ತೆ. ಓಕೆ, ಹಾಸ್ಟೆಲ್ ಫ್ರೀ, ಊಟ ಫ್ರೀ. ಓಕೆ, ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಓಕೆ, ಸೊ ಆಲ್ ಓವರ್ ಇಂಡಿಯಾ ನಿಮಗೆ, ಓಕೆ, ಅರೌಂಡ್ 20 ಏಮ್ಸ್ ಇದಾವಲ್ವಾ, ಆಲ್ ಓವರ್ ಇಂಡಿಯಾ ಎಲ್ಲ ಏಮ್ಸ್ ಅಲ್ಲೂ ಕೂಡ ನೀವು ಕಂಪೀಟ್ ಮಾಡ್ಬೋದು ಒಂದೇ ಎಕ್ಸಾಮ್ ಅಲ್ಲಿ, ಎಲ್ಲಿ ಬೇಕಾದ್ರೂ. ಒಟ್ ಏನಪ್ಪಾ ಅಂತಂತಂದ್ರೆ ಕರ್ನಾಟಕದಲ್ಲಿ ಏಮ್ಸ್ ಇಲ್ಲ, ಇಂಡಿಯಾದಲ್ಲಿ. ಓಕೆನಾ, ಡೆಲ್ಲಿ ಆಗಿರಬಹುದು, ಹೈದರಾಬಾದ್ ಆಗಿರಬಹುದು. ಓಕೆನಾ, ಆಂಧ್ರಕ್ಕೆ ಬಂದ್ರೆ ಮಂಗಳಗಿರಿ ಅಂತ ಇದೆ, ಅಂದ್ರೆ ವಿಜಯವಾಡ ನಿಯರ್ ಮಂಗಳಗಿರಿ. ಓಕೆ, ಅಲ್ಲಿ ಆದ್ರೂ ಮಾಡ್ಬೋದು, ಹೈದರಾಬಾದಲ್ಲಿ ಮಾಡ್ಬೋದು, ಬೇಬಿ ನಗರ್. ಓಕೆ, ಏಮ್ಸ್ ನಾಗ್ಪುರ್ ಇದೆ, ಏಮ್ಸ್ ರಾಯ್ಪುರ್ ಇದೆ. ಓಕೆನಾ, ಸೊ ಉತ್ತರಾಖಂಡ್ ಇದೆ. ದೆನ್ ಗುವಾಹಟಿ. ಸೊ ಈ ಥರ ಅರೌಂಡ್ ಒಂದು 21 ಏಮ್ಸ್ಗಳು ಏನಿದಾವೆ. ಸೊ ಅಲ್ಲೆಲ್ಲ ನೀವು ಬಿ ಎಸ್ ನರ್ಸಿಂಗ್ ಮಾಡ್ಬೋದು. ನಿಮ್ಗೇನು ದುಡ್ಡನ್ನು ಉಳಿಸ್ಬೇಕು, ಆಮೇಲೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ತಗೊಬೇಕು, ಅಷ್ಟೇ ಅಲ್ವಾ? ಸೊ ಅದಕ್ಕೋಸ್ಕರ ಏಮ್ಸಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿ ನಿಮ್ಮ ತಂದೆ ತಾಯಿಗಳ ಹಣವನ್ನು ಸೇವ್ ಮಾಡಿ. ಓಕೆ, ದೆನ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂತಂದ್ರೆ ಎಮ್ ಎಸ್ ಸಿ ನರ್ಸಿಂಗ್. ಯಾರು ಬಿ ಎಸ್ ಸಿ ನರ್ಸಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅವರು ಕೂಡ ಎಮ್ ಎಸ್ ಸಿ ನರ್ಸಿಂಗ್ ಅನ್ನ ನಮ್ಮ ಕೆ ಎ ಮುಖಾಂತರನೇ ಮಾಡ್ಕೊಬೇಕು ಅಂತ ಏನೂ ಇಲ್ಲ. ಕೆ ಎ ಕರ್ನಾಟಕ ಮುಖಾಂತರ ಕಾಲ್ ಮಾಡ್ತಾರಲ್ವಾ, ಅದರಲ್ಲೇ ಮಾಡ್ಕೊಬೇಕಂತ ಏನಿಲ್ಲ. ಇಫ್ ಯು ಆರ್ ವಿಲ್ಲಿಂಗ್ ಟು ಗೋ ಔಟ್ಸೈಡ್ ದ ಕರ್ನಾಟಕ ಅಂತಂದ್ರೆ ಯು ಕ್ಯಾನ್ ಗೋ. ಎಮ್ ಎಸ್ ಸಿ ನರ್ಸಿಂಗ್ ಮಾಡ್ಕೊಂಡ್ಬಿಟ್ಟು ನೋಡಿ, ಎಮ್ ಎಸ್ ಸಿ ನರ್ಸಿಂಗ್ ಅವರಿಗೆ ಓನ್ಲಿ 2500 ರುಪೀಸ್ ಫಾರ್ 2 years ಫೀಸ್. ಯಾರು ಕೊಡಲ್ಲ ಇಷ್ಟು. ಓಕೆ, ಆಮೇಲೆ ಇಲ್ಲಿ ಮೇಲ್ಸ್ಗೂ ಫಿಮೇಲ್ಸ್ ಇಬ್ರಿಗೂ ಎಂಟ್ರಿ ಇದೆ. ದೆನ್ ಸ್ಟೈಪಂಡ್ ಎಷ್ಟಪ್ಪ ನಿಮಗೆ ಅಂತಂದ್ರೆ ಆಶ್ಚರ್ಯ ಆಗ್ಬೋದು, 15,000 ಪರ್ ಮಂತ್ ಕೊಡ್ತಾರೆ ನಿಮಗೆ. 15,000 ಪರ್ ಮಂತ್ ಎಮ್ ಎಸ್ ಸಿ ನರ್ಸಿಂಗ್ ಅವರಿಗೆ. ಓಕೆನಾ, ನಿಮಗೆ ಈ ಉಚಿತವಾಗಿ ಎಜುಕೇಶನ್ ಕೊಟ್ಟಿದ್ದಲ್ದೇನೆ ಮತ್ತೆ ನಿಮಗೆ ದುಡ್ಡು ಕೂಡ ಕೊಡ್ತಾರೆ. ಓಕೆ, ಸೊ ಯೋಚನೆ ಮಾಡಿ. ಸೊ ಎಮ್ ಎಸ್ ಸಿ ನರ್ಸಿಂಗ್ ಮಾಡ್ಬೇಕಂತ ಇರೋರು ಕೂಡ ನೀವು ಏಮ್ಸಲ್ಲಿ ಧಾರಾಳವಾಗಿ ಅಪ್ಲೈ ಮಾಡ್ಬೋದು. ಓಕೆ, ಈಗ 17ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನಾನು ಅದನ್ನು ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತಲೂ ಕೂಡ ನೋಟಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಬಂದಿದೆ ನೋಟಿಫಿಕೇಶನ್. ಏನಪ್ಪಾ ಅಂತಂತಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇದು ಯಾವ್ದು ಬಂದಿರೋದಂದ್ರೆ 3ನೇ ತಾರೀಕು ಬಂದಿರತಕ್ಕಂಥದ್ದು. ನಾನು ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಸೊ ಡೋಂಟ್ ವರಿ. ಓಕೆ, ಸೊ ನೋಡಿ, ಒಂದು ಬೇಸಿಕ್ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ, PAR ಅಂತ ಅಂದೇಳಿ. ಓಕೆನಾ, ಬಿ ಎಸ್ ಸಿ ನರ್ಸಿಂಗ್ ಹಾನರ್ಸ್, ದೆನ್ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬೇಸಿಕ್ ಕೂಡ ಮಾಡಬಹುದು. ನಾಟ್ ಓನ್ಲಿ ಬಿ ಎಸ್ ಸಿ ನರ್ಸಿಂಗ್, ಪೋಸ್ಟ್ ಬೇಸಿಕ್. ಯಾರ್ಯಾರು GNM ಮಾಡಿದ್ದೀರಾ, ಓಕೆ, ಸೊ GNM ಮಾಡಿರ್ತಕ್ಕಂಥವ್ರು ಕೂಡ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಅನ್ನು ನೀವು ಮಾಡಬಹುದು. ಓಕೆ, 2025ಕ್ಕೆ ನೋಡಿ, ಸ್ಟಾರ್ಟ್ ಡೇಟ್ ಯಾವತ್ತು 8ನೇ ತಾರೀಕಿಂದ ಆಗಿದೆ. ಓಕೆನಾ, ಕ್ಲೋಸಿಂಗ್ ಡೇಟು 7/5/2025 7ನೇ ತಾರೀಕು ಇರುತ್ತೆ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂತಂದ್ರೆ ಕೋಡ್ ಜನರೇಷನ್ ಒಂದು ಇರುತ್ತೆ. ಓಕೆನಾ, ಕೋಡ್ ಜನರೇಷನ್ ಸ್ಟಾರ್ಟ್ ಆಗೋದು 17/4, ಮತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದ್ರೆ 15/5 ಕ್ಲೋಸ್ ಆಗುತ್ತೆ. ಓಕೆ, ಸೊ ವೆರಿ 1 ಮಂತ್ ಟೈಮ್ ಇದೆ. ಓಕೆನಾ, ಸೊ ಅದಾದ್ಮೇಲೆ ಏನಪ್ಪಾ ಅಂತಂತಂದ್ರೆ ಕೋಡ್ ಜನರೇಷನ್ ಇನ್ನು 3 ಡೇಸ್ ಆದ್ಮೇಲೆ 2 ಡೇಸ್ ಆದ್ಮೇಲೆ ಕೋಡ್ ಜನರೇಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಅಪ್ಲೈ ಮಾಡೋದಕ್ಕೆ ನಿಮಗೆ ಟೈಮ್ ಇರುತ್ತೆ, 7ನೇ ತಾರೀಕುವರೆಗೂ ಟೈಮ್ ಇರುತ್ತೆ, ನೆಕ್ಸ್ಟ್ ಮಂತ್ವರೆಗೂ. ಡೋಂಟ್ ವರಿ. ದೆನ್ ಅದಾದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮು ಪ್ರತಿಯೊಂದು ನಿಮಗೆ ಕೊಡ್ತಾರೆ. ದೆನ್ ಫೈನಲ್ ರಿಜಿಸ್ಟ್ರೇಷನ್ ಅಂತಂತಂದ್ರೆ ಪೇಮೆಂಟ್ ಫೀಸು ಅಂಡ್ ಸಿಟಿ ಚಾಯ್ಸ್, ಎಕ್ಸಾಮ್ ಸೆಂಟರ್ ಯಾವ್ದು ಬೇಕು ಅಂತಂದೇಳಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಯಾವತ್ತು ಸ್ಟಾರ್ಟು 17ನೇ ತಾರೀಕು ಇರುತ್ತೆ, ಪ್ಲಸ್ ಕ್ಲೋಸಿಂಗು 15ನೇ ತಾರೀಕು 2020 ಮೇ 15ಕ್ಕೆ ಲಾಸ್ಟ್ ಇರುತ್ತೆ, ಟಿಲ್ 5 PM ವರೆಗೂ. ಇದು ಬಿ ಎಸ್ ಸಿ ಪ್ಲಸ್ ಅಲೈಡ್ ಹೆಲ್ತ್ ಸೈನ್ಸಸ್. ಓಕೆನಾ, ಬಿ ಎಸ್ ಸಿ ನರ್ಸಿಂಗ್ ಪ್ಲಸ್ ಪ್ಯಾರಾಮೆಡಿಕಲ್ ಕೋರ್ಸ್ ನಾನು ಹೇಳಿದಲ್ವಾ, ಪ್ಯಾರಾಮೆಡಿಕಲ್ ಕೋರ್ಸಸ್. ದೆನ್ ಸ್ಕೆಡ್ಯೂಲ್ ಫಾರ್ ಪೋಸ್ಟ್ ಗ್ರಾಜುಯೇಟ್ಸ್, ಇಲ್ಲೂ ಕೂಡ ಅಷ್ಟೇ ಎಮ್ ಎಸ್ ಸಿ ನರ್ಸಿಂಗ್, ಆಮೇಲೆ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ, ಎಮ್ ಎಸ್ ಸಿ ಕೋರ್ಸಸ್ ಏನಿದೆ ಅದನ್ನು ಕೂಡ ಎಮ್ ಎಸ್ ಸಿ ನರ್ಸಿಂಗು, ಬಯೋಟೆಕ್ನಾಲಜಿ ಕೋರ್ಸಸ್ಸು, ದೆನ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಕೂಡ ಮಾಡ್ಕೊಬೋದು. ಓಕೆ, ಅದಕ್ಕೂ ಕೂಡ ಸೇಮ್ ಡೇಟ್ಸೇ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಇದನ್ನೆಲ್ಲ ಡೀಟೇಲ್ಸ್ ಎಲ್ಲಿ ತೊಗೊಬೇಕು ಅಂತ ಜಸ್ಟ್ ಒಂದು ಸಿಂಪಲ್ ಆಗಿ ಅಪ್ಲಿಕೇಶನ್ ಹಾಕೋದನ್ನ ಜಸ್ಟ್ ಹೇಳ್ತಾ ಹೋಗ್ತೀನಿ ಅಷ್ಟೇ, ಸಿಂಪಲ್ ಆಗಿ. ಓಕೆ, ನೋಡಿ, AIIMSexams.ac.in ಅಂತಂದೇಳಿ ನೀವು ಗೂಗಲಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗಿ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಅಕಾಡೆಮಿಕ್ ಕೋರ್ಸಸನ್ನು ಕ್ಲಿಕ್ ಮಾಡಬೇಕು. ಅಕಾಡೆಮಿಕ್ ಕೋರ್ಸನ್ನು ಕ್ಲಿಕ್ ಮಾಡಿ. ಸೊ ಅದಾದ ತಕ್ಷಣ ಇದು ಓಪನ್ ಆಗುತ್ತೆ. ನೋಡಿ, ಇವಾಗ ಯಾವುದು ಓಪನ್ ಇರುತ್ತೆ ಅದಾಗುತ್ತೆ. MBBSಗೂ ಓಪನ್ ಇದೆ, ಸೊ ಅದು ನಮ್ಮ ಸದ್ಯಕ್ಕೆ ಬೇಡ, ಇನ್ನು ಓಪನ್ ಆಗಿಲ್ಲ. ಓಕೆ, ನೋಡಿ, ಬಿ ಎಸ್ ಸಿ ನರ್ಸಿಂಗ್ ಹಾನರ್ಸ್, ದೆನ್ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬೇಸಿಕ್, ದೆನ್ ಬಿ ಎಸ್ ಸಿ ನರ್ಸಿಂಗ್ ಮೆಡಿಕಲ್
ಟೆಕ್ನಾಲಜಿ ಇನ್ ರೇಡಿಯೋಗ್ರಫಿ, ದೆನ್ ಬ್ಯಾಚುಲರ್ ಆಫ್ ಆಪ್ಟೋಮೆಟ್ರಿ, ಇದು ಪ್ಯಾರಾಮೆಡಿಕಲ್ ಕೋರ್ಸ್ ಅದು. ಓಕೆ, ದೆನ್ ಪೋಸ್ಟ್ ಗ್ರಾಜುಯೇಟ್ ಇಲ್ಲಿ ಕೂಡ ಕೊಟ್ಟಿದ್ದಾನೆ. ಪೋಸ್ಟ್ ಗ್ರಾಜುಯೇಟಲ್ಲಿ MSc ನರ್ಸಿಂಗು, ಬಯೋಟೆಕ್ ಮತ್ತು MSc ಪ್ಯಾರಾಮೆಡಿಕಲ್ಸ್ ಎಲ್ಲ ಕೋರ್ಸ್ ಇದೆ ಅದರಲ್ಲಿ. ಲ್ಯಾಬ್ ಟೆಕ್ನಿಷಿಯನ್ನು, ಆಪ್ಟೋಮೆಟ್ರಿ ಅದೆಲ್ಲ ಇರುತ್ತೆ. ಓಕೆ, ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ. ಈಗ BSc ನರ್ಸಿಂಗ್ ಹಾನರಲ್ಲಿ BSc ನರ್ಸಿಂಗ್ ಹಾಕೋರು BSc ನರ್ಸಿಂಗ್ ಹಾನರ್ ಆರ್ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಮಾಡಿ. MSc ನರ್ಸಿಂಗ್ ಹಾಕೋರು ಇಲ್ಲಿ MSc ನರ್ಸಿಂಗನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಸೇಮ್ ಪ್ರೊಸೀಡ್. ಓಕೆ, ಪ್ರೊಸೀಡ್ ಮಾಡಿ. ಪ್ರೊಸೀಡ್ ಮಾಡಿದ ತಕ್ಷಣ ನೋಡಿ, ಫಸ್ಟ್ ನೀವು ಇಲ್ಲಿ ಮಾಡಬೇಕಾಗುತ್ತೆ. UG ಕೋರ್ಸಸ್ ಅಂತ ಇಲ್ಲಿ PG ಮಾಡಿದ್ರೆ PG ಅಂತ ಬರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ. ಓಕೆನಾ, ರಿಜಿಸ್ಟ್ರೇಷನ್ ಇಲ್ಲಿ ಮಾಡ್ಕೊಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ಏನು ಬರುತ್ತೆ ಅಂತಂದರೆ ಸೇಮ್ ಈ ಥರ ಬರುತ್ತೆ. ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್. ಓಕೆ, ದೆನ್ ನೋಡಿ ಇಲ್ಲಿ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಇಮೇಲ್ ID ಇರಬೇಕಾಗತ್ತೆ. ಓಕೆನಾ, ವ್ಯಾಲಿಡ್ ಫೋಟೋ ಇರಬೇಕಾಗತ್ತೆ, ಆಧಾರ್ ಕಾರ್ಡ್ ಎನಿಥಿಂಗು, ದೆನ್ ಸಿಗ್ನೇಚರ್ ಬೇಕು. ಓಕೆ, ಲೆಫ್ಟ್ ತಮ್ಮ ಇಂಪ್ರೆಷನ್ ಬೇಕಾಗುತ್ತೆ. ಅಪ್ಲೈ ಮಾಡೋಕ್ಕೆ ಇಷ್ಟೇ ಬೇಕು ನಿಮಗೆ. ಓಕೆ, ದೆನ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೇಳಿದೆ, ಬಟ್ ಇವಾಗಿನ ಸದ್ಯಕ್ಕೆ ಯಾವುದೂ ಕೇಳಿಲ್ಲ. PWD ಅಂದರೆ ಫಿಸಿಕಲಿ ಪರ್ಸನ್ ವಿತ್ ಡಿಸಬಿಲಿಟಿ ಆ ಥರ ಏನಿತ್ತು ಅಂತಂದರೆ, ಹ್ಯಾಂಡಿಕ್ಯಾಪ್ ಏನಿದ್ರು ಅಂದರೆ ನಿಮ್ಮ ಸರ್ಟಿಫಿಕೇಟನ್ನು ಇಟ್ಕೊಬೇಕಾಗುತ್ತೆ. ದೆನ್ ಪ್ರೊಸೀಡ್ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಓಕೆ, ದೆನ್ ಇಲ್ಲಿ ನೋಡಿ, ಸೊ ರಿಜಿಸ್ಟ್ರೇಷನ್ ಸೇಮ್ ಅಷ್ಟೇ. BSc ನರ್ಸಿಂಗ್ ಹಾನರ್ಸು, BSc ಪ್ಯಾರಾಮೆಡಿಕಲ್ ಕೋರ್ಸು ಯಾವ್ದು ಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೋಸ್ಟ್ ಬೇಸಿಕ್ ನರ್ಸಿಂಗ್, ಸೊ ಇದರಲ್ಲಿ ಯಾವ್ದು ಬೇಕು ಅಂತಂದೇಳಿ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್. ಓಕೆ, ದೆನ್ ಇಲ್ಲಿ ಕೂಡ ಅಷ್ಟೇ ಇಂಡಿಯನ್ ಅಂತ ಕೇಳ್ತಾರೆ. ಓಕೆನಾ, ದೆನ್ ನೇಮು, ಫಾದರ್ ನೇಮ್, ಮದರ್ ನೇಮು, ರೀಎಂಟ್ರಿ ನೇಮು, ಡೇಟ್ ಆಫ್ ಬರ್ತ್ ಎಲ್ಲ ಕನ್ಫರ್ಮ್ ಮಾಡ್ಕೊಬೇಕು. ಓಕೆ, ಸೊ ಅದಾದಮೇಲೆ ಸೇಮ್ ಇಲ್ಲಿ ನಿಮ್ಮದು ಅಡ್ರೆಸ್ ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು. ಓಕೆ, ದೆನ್ ಅದಾದಮೇಲೆ ಇಲ್ಲಿ ಯು ಹ್ಯಾವ್ ಟು ID ಪಾಸ್ವರ್ಡ್ ಜನ್ರೇಟ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಜನ್ರೇಟ್ ಆಗುತ್ತೆ. ನಿಮ್ಮ ಅದು ಜನ್ರೇಟ್ ಆದಮೇಲೆ ಏನಾಗುತ್ತೆ, ನಿಮ್ಮ ಇಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ಓಕೆ, ಇಮೇಲ್ಗೆ ಮೆಸೇಜ್ ಬರುತ್ತೆ. ಮೇಲ್ ಅಂದರೆ ಯೂಸರ್ ID ಮತ್ತು ಪಾಸ್ವರ್ಡ್. ದೆನ್ ಯು ಹ್ಯಾವ್ ಟು ಅಪ್ಲೋಡ್ ಫೋಟೋ. ಸೊ ಫೋಟೋ ಎಷ್ಟಿರಬೇಕು ಅಂತಂದರೆ ನಿಮಗೆ 50 to 100 KB ಒಳಗಡೆ ಇರಬೇಕು. ಓಕೆ, JPGಯಲ್ಲಿ ಇರಬೇಕಾಗುತ್ತೆ. ಓಕೆ, JPG ಫಾರ್ಮೆಟಲ್ಲಿ. ಇದು ಕೂಡ ಅಷ್ಟೇ ಸಿಗ್ನೇಚರ್, ಇದು ಕೂಡ ಅಷ್ಟೇ 20 to 100 KB. ಓಕೆ, ಫ್ರಮ್ 20 to 100 KB ಇದು ಇರಬೇಕಾಗುತ್ತೆ ಫೋಟೋ, ಯಾವುದು ಸಿಗ್ನೇಚರ್ದು. ದೆನ್ ಇದು ಕೂಡ ಅಷ್ಟೇ ಲೆಫ್ಟ್ ತಮ್ ಇಂಪ್ರೆಷನ್, ಇದು ಕೂಡ 20 to 100 KB. ಓಕೆ, 20 to 100 KB ಇರಬೇಕಾಗತ್ತೆ. ಇದು ಕೂಡ JPGಯಲ್ಲಿ ಇರಬೇಕು. ಓಕೆ, ದೆನ್ ಸೊ ಮತ್ತೆ ಅದಾದಮೇಲೆ ನಿಮಗೆ ಏನಾಗುತ್ತೆ, ಮತ್ತೆ ನಾನು ನಿಮಗೆ ಡೇಟ್ಸನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದೆ. ಸೊ ಇದೆಲ್ಲ ಆದಮೇಲೆ ನಿಮಗೆ ಫಾರ್ಮು ಪ್ರಿಂಟ್ಔಟ್ ಬರುತ್ತೆ. ಆಮೇಲೆ ಏನು ಮಾಡ್ತೀರಾ ಅಂದರೆ 17ನೇ ತಾರೀಕಿಂದ ನೀವೇನು ಮಾಡ್ತಾರೆ, ನಿಮ್ಮದು ಕೋಡನ್ನು ಜನ್ರೇಷನ್ ಮಾಡ್ಕೊಬೇಕು. ಕೋಡ್ ಜನ್ರೇಷನ್ ಮಾಡ್ಕೊಂಡು ಇಟ್ಕೊಳ್ಳೋದು. ಓಕೆ, ನಿಮಗೆ ಮೇಲ್ ಬರುತ್ತೆ. ಪ್ಲಸ್ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬೇಕು ಅಂತ ನಾವು ನಿಮ್ಮನ್ನು ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಇಷ್ಟು ಹೇಳ್ತಾ, ಸೊ ಇನ್ನೂ ಏನೋ ಡೌಟ್ಸ್ ಇತ್ತು ಅಂತ ನೀವು ಕಮೆಂಟ್ ಮಾಡ್ಬೋದು ಕೆಳಗಡೆ. ಓಕೆ, ಸೊ ಇದು ಜಸ್ಟ್ ನಮ್ಮ ಕರ್ನಾಟಕದವರಿಗೆ ಒಂದು ಉಪಯೋಗ ಆಗಲಿ ಅಂತ ಅಂದೇಳಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ. ಸೊ ಈ ವಿಡಿಯೋನ ಯಾರ್ಯಾರು ಕಳಿಸ್ತೀರಾ ಅಂತಂದ್ರೆ, ಯಾರ್ಯಾರು ಜಸ್ಟ್ ಈ ವರ್ಷ ಔಟ್ಪುಟ್ ಆಗಿದೆ ಅವರಿಗೆ ಕಳಿಸ್ತೀವಿ, PUC ಪಾಸ್ ಆಗಿರೋರು. ಬಟ್ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಕೇಳ್ತಾರಪ್ಪ ಅಂತಂದರೆ ನೀಟ್ ಆಗಿರಬೇಕು. ಯಾರ್ಯಾರು ನೀಟು ಜಸ್ಟ್ ಪಾಸ್ ಆಗಿದ್ರೆ ಸಾಕು BSc ನರ್ಸಿಂಗ್ ಮಾಡೋದಕ್ಕೆ. MSc ನರ್ಸಿಂಗ್ ಮಾಡೋದಕ್ಕೆ ಜಸ್ಟ್ ನೀವು BSc ನರ್ಸಿಂಗ್ ಪಾಸ್ ಆಗಿದ್ರೆ ಸಾಕು. PC BSc ಮಾಡೋದಕ್ಕೆ ಓಕೆ GNM ಆಗಿದ್ರೆ ಸಾಕು. ಓಕೆ, ಸೊ ನೋಡಿ ಇಷ್ಟೊಂದು ಆಪರ್ಚುನಿಟೀಸ್ ಇದೆ, ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು.